ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ನಗರದ ಕೆಂಪೇಗೌಡ ಏರ್ಪೋರ್ಟ್ಗೆ ರಾಹುಲ್ ಗಾಂಧಿ ಆಗಮಿಸಿದ್ದು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ದಿಗ್ವಿಜಯ್ ಸಿಂಗ್, ಪರಮೇಶ್ವರ್, ಸಿಎಂ ಸಿದ್ದರಾಮಯ್ಯ, ಯುಟಿ ಖಾದರ್ ಸೇರಿದಂತೆ ಹಿರಿಯ ನಾಯಕ ಎಸ್ಎಂ ಕೃಷ್ಣ ಸೇರಿ ಹಲವು ಸಂಸದರು ರಾಹುಲ್ ಗಾಂಧಿಯವರನ್ನ ಬರಮಾಡಿಕೊಂಡರು. ಅಲ್ಲಿಂದ ರಾಹುಲ್ ಗಾಂಧಿ ನೇರವಾಗಿ ಕುಮಾರಕೃಪಾ ಗೆಸ್ಟ್ ಹೌಸ್ಗೆ ಆಗಮಿಸಿದ್ದು, ಇದರಿಂದ ಮಧ್ಯಾಹ್ನ 2 ಗಂಟೆ ನಂತರ ಮೌಂಟ್ ಕಾರ್ಮೆಲ್ ಕಾಲೇಜಿಗೆ ತೆರಳಿ ಅಲ್ಲಿ ವಿದ್ಯಾರ್ಥಿನಿಯರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕಾಂಗ್ರೆಸ್ ರಾಷ್ಟ್ರೀಯ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಬೆಂಗಳೂರಿಗೆ ಆಗಮಿಸಿದ್ದು, ಕೆಂಪೇಗೌಡ ಏರ್ಪೋರ್ಟ್ನಿಂದ ಈಗ ಬರ್ತಾ ಇರುವಂತದ್ದು. ಅವರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ದಿಗ್ವಿಜಯ್ ಸಿಂಗ್, ಸಚಿವ ಪರಮೇಶ್ವರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಂಸದರು ಕೂಡ ಆಗಮಿಸಿ ಸ್ವಾಗತವನ್ನ ಕೋರಿದ್ದಾರೆ. ಕುಮಾರಕೃಪಾ ಗೆಸ್ಟ್ ಹೌಸ್ಗೆ ಆಗಮಿಸಿರುವಂತಹ ರಾಹುಲ್ ಗಾಂಧಿ ಅಲ್ಲಿ ಸಮಾಲೋಚನೆ ನಡೆಸುತ್ತಾರೆ. ನಂತರ 2 ಗಂಟೆಯ ನಂತರ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನ ನಡೆಸಲಿದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮಕ್ಕಾಗಿ ರಾಹುಲ್ ಗಾಂಧಿ ಆಗಮಿಸಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಂಕರ್ ಪಾಗೋಜಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪಾಗೋಜಿ, ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮನ ಅಂದಾಕ್ಷಣ ರಾಜಕೀಯ ಸಂಚಲನ ಉಂಟಾಗುತ್ತೆ. ಇವತ್ತಿನ ರಾಹುಲ್ ಗಾಂಧಿ ಭೇಟಿಯ ಬಗ್ಗೆ ಹೇಳೋದಾದ್ರೆ ಪ್ರತಿಮಾ, ಇವತ್ತು ಎಐಸಿಸಿ ಉಪಾಧ್ಯಕ್ಷರಾಗಿರುವಂತಹ ರಾಹುಲ್ ಗಾಂಧಿ ಅವರು ಖಾಸಗಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಆಗಮಿಸಿರುವಂತದ್ದು. ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕುಮಾರಕೃಪಾ ಗೆಸ್ಟ್ ಹೌಸ್ಗೆ ಬಂದಿದ್ದಾರೆ. 1:30 ಹೊತ್ತಿಗೆ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರೊಂದಿಗೆ ಸಂವಾದ ನಡೆಯಲಿದೆ. ಸುಮಾರು 2 ಗಂಟೆಗಳ ಕಾಲ ಅಲ್ಲಿ ಸಂವಾದ ನಡೀತಾ ಇರುವಂತದ್ದು. ದೇಶ ಕಟ್ಟುವ ಕಾರ್ಯದಲ್ಲಿ ಯುವಕರ ಪಾತ್ರ ಅನ್ನುವಂಥ ಒಂದು ವಿಷಯದ ಮೇಲೆ ಅವರು ವಿದ್ಯಾರ್ಥಿಗಳ ಜೊತೆ ಒಂದು ಸಂವಾದವನ್ನ ನಡೆಸ್ತಾರೆ. ಆ ನಂತರ ಮತ್ತೆ ವಾಪಸ್ ಕೆಕೆ ಗೆಸ್ಟ್ ಹೌಸ್ಗೆ ಬಂದು ಇವತ್ತು ಸಂಜೆ 5 ಗಂಟೆಗೆ ಅವರು ವಾಪಸ್ ದೆಹಲಿಗೆ ತೆರಳುವಂತ ಒಂದು ಕಾರ್ಯಕ್ರಮ ಇದೆ. ಈ ಮಧ್ಯೆ ಈಗಾಗಲೇ ಏನು ಕೆಕೆ ಗೆಸ್ಟ್ ಹೌಸ್ಗೆ ಅವರು ಆಗಮಿಸಿದ್ದಾರೆ. ಈಗ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಪರಮೇಶ್ವರ್ ಅವರ ಮತ್ತು ರಾಜ್ಯ ಉಸ್ತುವಾರಿ ಹೊತ್ತಿರುವಂತಹ ದಿಗ್ವಿಜಯ್ ಸಿಂಗ್ ಅವರ ಜೊತೆ ಸಮಾಲೋಚನೆ ಮಾಡ್ತಾ ಇರುವಂತದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಕುರಿತಂತೆ ಪರಮೇಶ್ವರ್ ಅವರು ರಾಹುಲ್ ಗಾಂಧಿಗೆ ವಿವರಣೆಯನ್ನ ಮಾಡ್ತಾ ಇರುವಂತದ್ದು, ಮಾಹಿತಿಯನ್ನ ನೀಡ್ತಾ ಇರುವಂತದ್ದು. ರಾಜ್ಯ ಸರ್ಕಾರ ಟಿಪ್ಪು ಜಯಂತಿ ಆಚರಣೆ ಮಾಡುವಂತದ್ದಾಗಿರಬಹುದು, ಮತ್ತೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಲುಕಿರುವಂತಹ ಸಚಿವ ಆಂಜನೇಯರ ಪ್ರಕರಣ ಆಗಿರಬಹುದು, ಮತ್ತೆ ಈಗ ಇನ್ನು ವಿಧಾನಸಭೆ ಅಧಿವೇಶನ ನಡೀತಾ ಇರಿದೆ. ಆ ಸಂದರ್ಭದಲ್ಲಿ ಉಪಲೋಕಾಯುಕ್ತರನ್ನ ಪದಚ್ಯುತಗೊಳಿಸಬೇಕನ್ನುವಂತ ವಿಷಯ ಕುರಿತಂತೆ ಕಾಂಗ್ರೆಸ್ ತೆಗೆದುಕೊಂಡಂತ ನಿಲುವು ಇರಬಹುದು. ಎಲ್ಲ ವಿಷಯಗಳ ಕುರಿತಂತೆ ಪರಮೇಶ್ವರ್ ಅವರು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಇದರ ಜೊತೆಗೇನೆ ಡಿಸೆಂಬರ್ನಲ್ಲಿ ನಡೀತಾ ಇರುವಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷ ತೆಗೆದುಕೊಳ್ಳುವಂತ ಕಾರ್ಯತಂತ್ರ, ಯಾವ ಇಶ್ಯೂಗಳನ್ನು ಇಟ್ಟುಕೊಂಡು ಈ ಚುನಾವಣೆ ಎದುರಿಸಬೇಕು ಅನ್ನುವ ಕುರಿತಂತೆಯೂ ಕೂಡ ರಾಹುಲ್ ಗಾಂಧಿಯ ಜೊತೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಮಾ, ಪಾಗೋಜಿ, ಹಾಗೆಯೇ ರಾಹುಲ್ ಇಂದಿನ ಭೇಟಿ ಖಾಸಗಿಯಾಗಿದ್ರೂ ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಉದ್ಭವಿಸ್ತಾ ಇರುವಂತದ್ದು. ಜೊತೆಗೆ ತಾವು ಹೇಳ್ತಾ ಇದ್ರಿ ಸಮಾಲೋಚನೆ ನಡೆಸ್ತಾ ಇದ್ದಾರೆ ಮುಖಂಡರುಗಳೊಂದಿಗೆ ಅಂತ. ಹಾಗಾಗಿ ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಏನಾದರೂ ಟಿಪ್ಸ್ಗಳು ಸಿಗ್ತವಾ ಅಂತ ರಾಹುಲ್ ಗಾಂಧಿಯಿಂದ? ಪ್ರತಿಮಾ, ಈಗ ನಡೀತಾ ಇರುವಂತಹ ಒಂದು ಪರಮೇಶ್ವರ್ ಮತ್ತು ದಿಗ್ವಿಜಯ್ ಸಿಂಗ್ ಅವರ ಜೊತೆಗಿನ ಸಮಾಲೋಚನೆಯಲ್ಲಿ ಮುಂದೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಯಾವ ನಿಲುವು ತೆಗೆದುಕೊಳ್ಳಬೇಕು, ಎಂತಹ ಇಶ್ಯೂಗಳನ್ನ ತೆಗೆದುಕೊಂಡು ಹೋಗಬೇಕನ್ನುವ ಕುರಿತಂತೆಯೂ ಕೂಡ ರಾಹುಲ್ ಗಾಂಧಿ ರಾಜ್ಯ ಕಾಂಗ್ರೆಸ್ಗೆ ಸಲಹೆಗಳನ್ನ ಕೊಡುವಂತ ಒಂದು ಸಾಧ್ಯತೆ ಇದೆ. ಆದರೆ ಗ್ರಾಮ ಪಂಚಾಯತಿಯಿಂದ ವಿಧಾನ ಪರಿಷತ್ಗೆ ಏನು ಚುನಾವಣೆಗಳು ನಡೀತಾ ಇದ್ದಾವೆ, ಪಂಚಾಯತ್ ಮಟ್ಟದಿಂದ ಈಗ ವಿಧಾನ ಪರಿಷತ್ಗಳಿಗೆ, ಸ್ಥಳೀಯ ಸಂಸ್ಥೆಗಳಿಂದ, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ಇಶ್ಯೂಗಳನ್ನು ಇಟ್ಕೊಂಡು ಹೋಗಬೇಕು, ಮತ್ತೆ ಮುಂಬರುವಂತಹ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಅದನ್ನ ಯಾವ ರೀತಿ ಎದುರಿಸಬೇಕನ್ನುವ ಕುರಿತಂತೆಯೂ ಕೂಡ ರಾಹುಲ್ ಗಾಂಧಿ ಪರಮೇಶ್ವರ್ ಅವರಿಗೆ ಸೂಚನೆಗಳನ್ನ, ಸಲಹೆಗಳನ್ನ ಕೊಡುವಂತ ಒಂದು ಸಾಧ್ಯತೆ ಇದೆ. ಇದರ ಜೊತೆಗೇನೆ ರಾಜ್ಯದಲ್ಲಿ ನಡೆದಿರುವಂತಹ ರೈತರ ಆತ್ಮಹತ್ಯೆ ಕುರಿತಂತೆಯೂ ಕೂಡ ಅವರು ಸಮಾಲೋಚನೆ ನಡೆಸಬಹುದು. ಯಾಕಂದ್ರೆ 2 ತಿಂಗಳ ಹಿಂದೆಯೇ ರಾಹುಲ್ ಗಾಂಧಿ ರಾಜ್ಯಕ್ಕೆ ವಿಶೇಷವಾಗಿ ರೈತರ ಆತ್ಮಹತ್ಯೆ ಮಾಡಿಕೊಂಡಂತ ರೈತರ ಮನೆಗಳಿಗೆ ಭೇಟಿ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಆ ನಂತರವೂ ಕೂಡ ಸುಮಾರು 200ಕ್ಕೂ ಹೆಚ್ಚು ಜನ ರೈತರು ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದರ ಎಫೆಕ್ಟ್ ಏನಾಗಿದೆ ಅಂದ್ರೆ, ಅವರು ಬಂದ ನಂತರ ರಾಜ್ಯ ಸರ್ಕಾರ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ, ಆ ನಂತರ ರೈತರ ಆತ್ಮಹತ್ಯೆ ತಡೆಯಲಾಗಿದೆಯಾ ಅಥವಾ ಅದು ಹೆಚ್ಚಾಗಿದೆಯಾ, ರಾಜ್ಯ ಸರ್ಕಾರ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ, ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಅನ್ನುವ ಕುರಿತಂತೆಯೂ ಕೂಡ ಇವತ್ತಿನ ಒಂದು ಆ ಸಮಾಲೋಚನೆಯಲ್ಲಿ ಅವರು ಮಾಹಿತಿಯನ್ನು ಪಡೆಯುವಂತ ಒಂದು ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪಾಗೋಜಿ ತಮ್ಮೆಲ್ಲ ಮಾಹಿತಿಗೆ.